ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಬಂದಿದ್ದೆ. ನೆಕ್ಸ್ಟ್ ಡೇ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 2-3 ಡೇಸಿಂದನೇ ಹಿಂಗಿದೆ, ಯಾಕೋ ಗೊತ್ತಿಲ್ಲ. ಹಾಗಾಗಿ ಸೊ ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾವು ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಇವಾಗ ಫಸ್ಟು ನಾವು ಹೋಗ್ಬಿಟ್ಟು ಎಲ್ಲಾದರೂ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಆಟೋದಲ್ಲೋ ಕ್ಯಾಬಲ್ಲೋ ಹೋಗೋಣ. ಚಿಕ್ಕಪೇಟೆಗೆ ಹೋಗಬೇಕು. ಆಮೇಲೆ ಅದ್ರ ಜೊತೆ ಕಮರ್ಷಿಯಲ್ ಸ್ಟ್ರೀಟು. ಸೊ ಅದೆರಡು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ. ಸೊ ಹಾಗಾಗಿ ಕಬ್ಬನ್ ಪಾರ್ಕಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆಟೋದಲ್ಲಿ ಏನಾದರೂ. ಸೊ ಅಲ್ಲಿಂದ ಅಷ್ಟೇ ಒಂದು ಸ್ವಲ್ಪ ದೂರ ಇರೋದು. ಹಾಗಾಗಿ ಸೊ ಇಲ್ಲ ಅಂತಂದರೆ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಂತೂ. ಅಯ್ಯಪ್ಪ ದೇವ್ರೆ. ಸೊ ಹಾಗಾಗಿ ಪಾಪ ಮಲ್ಕೊಂಡಿದ್ದಾಳೆ. ಅವಳು ಬೆಳಗ್ಗೆ ಸ್ವಲ್ಪ ಬೇಗ ಇರಲಿದ್ಲು. ಸೊ ಇವಾಗ ಮಲ್ಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ. ಇಲ್ಲ ಅಂತಂದ್ರಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೂ ಬಿಡಲ್ಲ ಅನಿಸುತ್ತೆ. ಹಾಗಾಗಿ ಇವಾಗಲೇ ಮಲ್ಕೊಂಡ್ಲು ಪುಣ್ಯಕ್ಕೆ. ಸೊ ಬನ್ನಿ ಹೋಗ್ತಾ ನೋಡೋಣ ಎಷ್ಟೆಷ್ಟಾಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಅಷ್ಟು ಟ್ರೈ ಮಾಡ್ತೀನಿ ಆಯಿತಾ. ಬನ್ನಿ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಹಾಗೆಯೇ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಜನ ಬನ್ನಿ ನಮ್ಮ ಬೆಂಗಳೂರಿಗೆ ಅಂತೆಲ್ಲ ಹೇಳಿದ್ದೀರಾ. ನಮ್ಮ ಮನೆಗೆ ಬಂದು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಿಮ್ಮ ಊರನ್ನ ಯಾವುದು ಅಂತ ಕಮೆಂಟ್ ಮಾಡಿ ಅಂತಲೂ ಕೇಳಿದ್ದೆ ನಾನು. ಸೊ ತುಂಬ ಜನ ಬೇರೆ ಬೇರೆ ಕಡೆಯಿಂದ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬ ಖುಷಿ ಆಯಿತು. ಇದೇ ಥರ ಪ್ರೀತಿಯಿಂದ ಸಪೋರ್ಟ್ ಮಾಡಿ. ಹಾಗೆಯೇ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಏನೇನು ಮಾಡಿದ್ವಿ ಅದೆಲ್ಲನೂ ಶೇರ್ ಮಾಡ್ತೀನಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಕಬ್ಬನ್ ಪಾರ್ಕ್ ಹತ್ರ ಸ್ವಲ್ಪ ನಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ ಚೆನ್ನಾಗಿ ಅಂತಂದ್ಬಿಟ್ಟು ನಾವು ಅಲ್ಲಿ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಮತ್ತು ಬೇರೆ ಕಡೆ ಎಲ್ಲ ಅಂತಂದರೆ ಮತ್ತು ತುಂಬ ದೂರನೂ ಆಗುತ್ತೆ. ಸೊ ಹಾಗಾಗಿ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡೋಣ ಪಾರ್ಕ್ ಹತ್ರನೇ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಇವಾಗ ಆಟೋದಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಇನ್ನು ಆಟೋ ಹುಡುಕ್ಬೇಕು. ಯಾವ್ದಾದ್ರು ಆಟೋಕ್ಕೆ ಹೋಗ್ಬಿಟ್ಟು ಹೋಗೋದು. ಸೊ ಹೆಂಗೋ ಪಾರ್ಕಿಂಗ್ ಕೂಡ ಸಿಕ್ತು. ಸರಿ, ಇವಾಗ ಟೈಮ್ ಬಂದು 12 ಗಂಟೆ ಮೇಲೆ ಆಯ್ತು. ಸೊ ಇನ್ನ ಹೋಗ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು ಇವಾಗ ಫಸ್ಟ್. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ. ನೋಡೋಣ ಏನೇನು ಅಂತ. ಹೇಗೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ ಇವಾಗ. ಸೊ ತುಂಬ ಏನೂ ರಶ್ ಇಲ್ಲ. ನೋಡೋಣ, ಬನ್ನಿ ಹೋಗೋಣ. ನಾವಿವಾಗ ಇವಾಗ ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಸಿಕ್ಕಾಪಟ್ಟೆ ಸ್ವಲ್ಪ ಜನ ಇದ್ದರು. ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ನಿಮಗೆ ಕಾಲಾಕಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಬಟ್ ಇವತ್ತು ಅಷ್ಟೊಂದೇನೂ ಇರಲಿಲ್ಲ. ಬಿಕಾಸ್ ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನ ಅಂತ ಹೇಳೋ ಅಷ್ಟೇನು ಕ್ರೌಡ್ ಇರಲಿಲ್ಲ. ಹಾಗೆಯೇ ಎಲ್ಲ ನೋಡ್ತಾ ಇದ್ದೀನಿ ನಾನು ಒಂದಷ್ಟು ಐಟಮ್ಸನ್ನೆಲ್ಲ. ನನಗಿಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿನೂ ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಜಸ್ಟ್ ಹಾಗೆಯೇ ನೋಡಿಕೊಂಡು, ಬಿಕಾಸ್ ನಾನು ಅಷ್ಟೊಂದಾಗೇನು ಈ ಥರ ಇಮಿಟೇಷನ್ ಜ್ಯುವೆಲ್ರಿ ಹಾಕೋದು ಸ್ವಲ್ಪ ಕಡಿಮೆ. ಇಯರಿಂಗ್ಸ್ ಆಗಿರ್ಬೋದು ಅದೆಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ. ನಿಮಗೆ ಬಾರ್ಗೇನ್ ನೀವು ಹೆಂಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೆಲ್ಲನೂ ಅಷ್ಟೇ, ಚೆನ್ನಾಗಿ ಬಾರ್ಗೇನ್ ಮಾಡಿದ್ರೆ ನಿಮಗೆ ತುಂಬ ಕಡಿಮೆಗೇ ಸಿಗುತ್ತೆ. ಕೆಲವೊಂದು ಐಟಮ್ಸ್ ಅಂತೂ ತುಂಬ ಚೆನ್ನಾಗಿ ನೀವು ಬಾರ್ಗೇನ್ ಮಾಡೋದಕ್ಕೆ ಗೊತ್ತಿರಬೇಕು ನಿಮಗೆ, ಆ ಥರ. ಆ್ಯಂಡ್ ತಾನೊಂದು ಶಾಪ್ಗೆ ಹೋದೆ, ಅಲ್ಲಿ ಒಂದಷ್ಟು ನಂಗೆ ಇಷ್ಟ ಆಯಿತು. ಸೊ ಅಲ್ಲಿ ನೋಡ್ತಾ ಇದ್ದೀನಿ ಏನೇನು ಹೆಂಗಿದೆ ಅಂತ. ಸೊ ನಾನೇನು ಜಾಸ್ತಿ ಏನು ಇಲ್ಲಿ ತೊಗೊಳ್ಳೋ ಪ್ಲ್ಯಾನ್ಸಲ್ಲಿ ಮೊದಲೇ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಜಾಸ್ತಿ ಏನು ಅಲ್ಲಿರೋದು ಪರ್ಚೇಸ್ ಮಾಡಿಲ್ಲ. ಕೆಲವೊಂದಷ್ಟು ನೋಡ್ತಾ ಇದ್ದೆ. ಬಟ್ ನಾನು ಅಷ್ಟಾಗಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂತಂದರೆ ನಾನು ಆ ಥರ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನಾನು ತೊಗೊಂಡೋಗಿ ಎಲ್ಲಿ ಸುಮ್ಮನೆ ಎತ್ತಿಟ್ಕೊಳ್ಳೋದು ಅಂತಂದರೆ ನನಗೆ ಬೇಡ ಅಂತ ಅನಿಸುತ್ತೆ. ಸುಮ್ಮನೆ ಏನಕ್ಕೆ ದುಡ್ಡು ಹಾಕೋದು, ಸುಮ್ಮನೆ ಯೂಸ್ ಮಾಡಿದ್ರೆ ಓಕೆ, ಇಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಅಲ್ವಾ. ಹಾಗಾಗಿ ಅದೇನು ತೊಗೊಂಡಿಲ್ಲ. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನಿಮ್ಗೇನಾದರೂ ಮದುವೆ ಸೀಸನ್ ಎಲ್ಲ ಇದ್ದರೆ, ನಿಮ್ಮ ಮದುವೆ ಫಂಕ್ಷನ್ಸ್ ಎಲ್ಲ ಇದೆ ಅಂತ ಅಂದರೆ ನಿಮಗೆ ಅಲ್ಲಿ ಖಂಡಿತವಾಗ್ಲೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನಾನು ಹಾಗೆ ನೋಡಿಕೊಂಡು ಕೆಲವೊಂದು ಸ್ವಲ್ಪ ಐಟಮ್ಸ್ ಕೂಡ ತೊಗೊಂಡೆ. ಅದೇನೇನು ಅಂತ ನಾನು ಹೋಗ್ತಾ ವ್ಲಾಗ್ಸಲ್ಲೆಲ್ಲ ಹೇಳ್ತೀನಿ. ಆ್ಯಂಡ್ ಇವಾಗ ಇಲ್ಲಿ ಬರ್ತಾ ಹಂಗೆ ಒಂದು ಡಾಲ್ಸ್ದು ಶಾಪ್ ಕಾಣಿಸ್ತು. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ತುಂಬ ವೆರೈಟಿ ಇತ್ತು. ಆ್ಯಂಡ್ ಇಲ್ಲೂ ಅಷ್ಟೇ ಪಾಪುಗೊಂದು ಡಾಲ್ ತೊಗೊಂಡ್ವಿ. ಅವಳು ಟೆಡ್ಡಿ ಅಂತ ಹೇಳ್ತಾ ಇರ್ತಾಳೆ. ಸೊ ಅವಳ ಹತ್ರ ಟೆಡ್ಡಿ ಯಾವುದೂ ಇರಲಿಲ್ಲ, ಚಿಕ್ಕದೊಂದು ಇತ್ತು ಅಷ್ಟೇ. ಸೊ ಒಂದು ದೊಡ್ಡದು ತೊಗೊಳ್ಳೋಣ ಅಂತಂದು ಇಲ್ಲಿ ನೋಡ್ತಾ ಇದ್ದೀವಿ. ಆಕ್ಟೋಪಸ್ ಅಲ್ವಾ, ಟೆಡ್ಡಿ ನೋಡ್ಕೊಳ್ಳಿ. ಅವ್ರ ಹಿಂದೆ ಇದ್ದದ ಪಿಂಕ್ ಕಲರ್.
ಸೊ ಹಾಗೆ ನೋಡ್ತಾ ಇದ್ವಿ. ಕೆಲವೊಂದು ತುಂಬ ಚೆನ್ನಾಗಿತ್ತು, ಕೆಲವೊಂದು ಬ್ಯಾಕ್ ಜಿಪ್ಪೆಲ್ಲ ಇರೋದಿರುತ್ತೆ. ಅದಂದರೆ ಇವಳೇನು ಮಾಡ್ತಾಳೆ ಅಂತಂದರೆ ಅದನ್ನು ಜಿಪ್ ತೆಗೆದು ರತ್ತಿ ಎಲ್ಲ ಹೊರಗಡೆ ಹಾಕ್ತಾಳೆ. ಸೊ ಅದನ್ನು ಮತ್ತೆ ಸ್ಟಿಚ್ ಮಾಡಿ ಏನಾದರೂ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸರಿಯಾಗಿ ನೋಡ್ಕೊಂಡು ತಗೊಳ್ಳೋಣ ಅಂತ ತೊಗೊಂಡ್ವಿ ಫೈನಲಿ. ಅದು ಯಾವುದು ಅಂತೆಲ್ಲ ಆಮೇಲೆ ತೋರಿಸ್ತೀನಿ ನಾನು, ಮತ್ತು ಮುಂದೆ ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಹಾಗೆ ಇಲ್ಲಿ ಒಂದಷ್ಟು ಟಾಪ್ಸು ಅದೆಲ್ಲ ಇತ್ತು, ಅದನ್ನೆಲ್ಲ ನೋಡ್ಕೊತಾ ಇದ್ದೆ. ನಂಗೆ ಇಲ್ಲಿ ಅಷ್ಟು ಕಲೆಕ್ಷನ್ ಇಷ್ಟ ಆಗಲಿ, ಶಾಪ್ ಹೆಸ್ರೇನು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಕಲೆಕ್ಷನ್. ಸುಮ್ಮನೆ ನೋಡಿಕೊಂಡು ಹಾಗೆ ಹೊರಟ್ಬಿಟ್ಟೆ. ಸೊ ಸ್ವಲ್ಪ ಹಳೇದು ಅಂತ ಅನ್ನಿಸ್ತು ನನಗೆ, ಸ್ಟಾಕ್ ಅಷ್ಟು ನನಗೆ ಚೆನ್ನಾಗಿ ಅನಿಸಿಲ್ಲ. ಸರಿ, ನೀವು ಇಲ್ಲಿ ನೋಡಿ ಮಾಡಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿರೋದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲೇ ಸಿಗುತ್ತೆ. ಆ್ಯಂಡ್ ಇಲ್ಲಷ್ಟು ಇಯರಿಂಗ್ಸ್ ನೋಡಿದ್ರಂತೂ ಸೂಪರಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರೇಟ್ ಕೂಡ ಅಷ್ಟೇನು ಜಾಸ್ತಿ ಹೇಳ್ತಾರೆ ಸ್ವಲ್ಪ, ಬಟ್ ಕಡಿಮೆಗೂ ಸಿಗುತ್ತೆ ನಿಮಗೆ. ಬಾರ್ಗೇನ್ ಮಾಡಿದ್ರೆ ತುಂಬ ಕಮ್ಮಿಗೂ ಸಿಗುತ್ತೆ. ಆ್ಯಂಡ್ ಹೀಗೆ ನೋಡ್ತಾ ಇದ್ದೀನಿ ಎಲ್ಲ ಕಡೆ. ಆ್ಯಂಡ್ ಇಲ್ಲಿ ಒಂದು ವೆರಮೋಡ ಅಂತ ಇತ್ತು, ಬಟ್ ವೆರಮೋಡದೆಲ್ಲ ಏನೂ ಆಗಿರಲ್ಲ, ಸುಮ್ಮನೆ ಹಾಗೆ ಬೋರ್ಡ್ ಹಾಕಿರ್ತಾರೆ ಬ್ರ್ಯಾಂಡೆಡ್ ಅಂತ ಅಂದ್ಬಿಟ್ಟು. ಬಟ್ ಸುಮ್ಮನೆ ಅದು ವೆರಮೋಡ ಏನೋ ಒರಿಜಿನಲ್ ಬ್ರ್ಯಾಂಡ್ ಏನೂ ಆಗಿರಲ್ಲ ಇದು. ಸೊ ಹಾಗೆ ಅಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟಲ್ಲೇನೋ ಇತ್ತು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಚೆನ್ನಾಗಿತ್ತು ಕಲೆಕ್ಷನು. ನನಗೆ ಇಷ್ಟ ಆಗಿದ್ದು ಕೆಲವೊಂದು ಸೈಜ್ ಸಿಗ್ತಾ ಇರಲಿಲ್ಲ, ಇಲ್ಲ ಅಂತಂದರೆ ಏನೋ ಒಂದು ಆಗ್ತಾಯಿತ್ತು. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿ ಎಲ್ಲ ಆಗುವಷ್ಟರಲ್ಲಿ 2 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಸೊ ನಾವು ಸುತ್ತಾಡ್ಕೊಂಡು ಎಲ್ಲ ಕಡೆ ಹೋಗ್ಬಿಟ್ಟು ಬಂದು ಇವಾಗ ಮತ್ತೆ ಆಟೋದಲ್ಲಿ ನಾವು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವು ಇವತ್ತು ಆ್ಯಕ್ಚುಲಿ ಊಟ ಮಾಡೋ ಪ್ಲ್ಯಾನ್ ಇದ್ದಿದ್ದು ಬಂದು ಬಸವೇಶ್ವರ ಖಾನಾವಳಿ ಅಂತ. ಇದು ಚಿಕ್ಕಪೇಟೆಗೆ ತುಂಬ ಹತ್ತಿರನೇ ಇದೆ. ಸೊ ಇಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಪಾಪು ಕೂಡ ಅಳ್ತಾ ಇದ್ಲು, ಯಾಕೆಂತಂದರೆ ಅವಳಿಗೆ ಹೊಟ್ಟೆ ಹಸಿತಾಯಿತ್ತು. ಪಾಪ ನಾನು ಫ್ರೂಟ್ಸ್ ಏನೋ ಜಸ್ಟ್ ಅಷ್ಟೇ ಕೊಟ್ಟಿದ್ದೆ ಅಲ್ವಾ, ಅವಳಿಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಅವಳು ಅಳ್ತಾ ಇದ್ಲು. ಸರಿ, ಇನ್ನೇನು ಊಟಕ್ಕೆ ರೀಚ್ ಆದ್ವಿ. ಎಷ್ಟೇ ಸ್ವಲ್ಪ ದೂರ ಇದ್ದಿದ್ದರಿಂದ ಬೇಗನೆ ಬಂದ್ವಿ. ಆ್ಯಂಡ್ ಅವಳಿಗೆ ನಾವು ಫಸ್ಟ್ ಊಟ ಮಾಡಿಸ್ಬೇಕು. ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು, ಬಸವೇಶ್ವರ ಖಾನಾವಳಿ ಅಂತ. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಚಿಕ್ಕಪೇಟೆಗೆ ಹತ್ರನೇ ಆಗುತ್ತೆ ಇದು. ತುಂಬ ರುಚಿಯಾಗಿತ್ತು. ಆ್ಯಂಡ್ ಅವರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಆ್ಯಂಡ್ ಎಷ್ಟೊಂದು ವೆರೈಟೀಸ್ ಇತ್ತು ಅಂತಂದರೆ ಈ ಉತ್ತರ ಕರ್ನಾಟಕದ ಒರಿಜಿನಲ್ ಅಥೆಂಟಿಕ್ ಫುಡ್ ಎಲ್ಲನೂ ಇತ್ತು. ಸೊ ಚಟ್ನಿ ಪುಡಿ ಆಗಿರ್ಬೋದು, ಉಪ್ಪಿನಕಾಯಿ, ಆಮೇಲೆ ಅವರು ಶೇಂಗಾ ಹೋಳಿಗೆ ಆ ಥರದ್ದೆಲ್ಲ ಮಾಡ್ತಾರಲ್ಲ, ಬೇಳೆ ಹೋಳಿಗೆ, ಆಮೇಲೆ ಬೆಣ್ಣೆಗಾಯಿ, ರೊಟ್ಟಿ, ಎಸ್ಪೆಷಲಿ ರೊಟ್ಟಿ ಅಂತೂ ಅದ್ಭುತವಾಗಿತ್ತು. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಸಕ್ಕತ್ತಾಗಿತ್ತು. ಆ್ಯಂಡ್ ನಾವು ತುಂಬ ಇಲ್ಲೇ ಬರೋಣ ಅಂತಂದ್ಬಿಟ್ಟು ಬಂದ್ವಿ. ಆ್ಯಂಡ್ ತುಂಬ ರುಚಿಯಾಗಿ, ತುಂಬ ಅನ್ಲಿಮಿಟೆಡ್ ಫುಡ್ ಕೂಡ ಇರುತ್ತೆ. ಮೇ ಬಿ ನಿಮಗೆ ಇಲ್ಲಿ ಹೋಳಿಗೆ ನೀವು ಎಕ್ಸ್ಟ್ರಾ ಹಾಕಿಸ್ಕೊಂಡ್ರೆ ಮೇ ಬಿ ಅದಕ್ಕೆ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಬಟ್ ಅದರ್ವೈಸ್ ತುಂಬ ವರ್ತ್ ಕೂಡ ಇದು. ಸಖತ್ ಟೇಸ್ಟಿಯಾಗಿ ಹೈಜೀನ್ ಕೂಡ ಇತ್ತು. ಸೊ ಇವಾಗ ಊಟ ಮಾಡಬೇಕು. ಚೆನ್ನಾಗಿತ್ತು ಊಟ ಕೂಡ. ಸೊ ಯಾರಿಗೆಲ್ಲ ಈ ಥರ ಉತ್ತರ ಕರ್ನಾಟಕದ ಊಟ ಫುಲ್ ಮೀಲ್ಸ್ ಇರುತ್ತಲ್ವ, ಅದನ್ನು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದೊಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ, ಅದು ಒಂಥರ ಫ್ಲೇವರ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಊಟ ಮಾಡೋಕ್ಕೆ. ಹೇಳಿ ನಿಮಗೂ ಈ ಥರ ಉತ್ತರ ಕರ್ನಾಟಕದ ಊಟ ಮಾಡೋಕ್ಕೆ ಇಷ್ಟ ಇದೆಯಾ ಏನು ಅಂತ, ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಆ್ಯಂಡ್ ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಈ ಹೋಟೆಲಲ್ಲಿ, ಓಕೆನಾ. ಆ್ಯಂಡ್ ಚಿತ್ರಾನ್ನ, ಅನ್ನ ಸಾರು, ಅನ್ನ ರಸಮ್, ಅನ್ನ ಸಾಂಬಾರು, ಅನ್ನ ಮೊಸರು ಆ ಥರ ಎಲ್ಲ ಕೊಡ್ತಾರೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವೀಟ್ ಪಾನ್ ಏನೋ ಕೊಟ್ಟರು. ನಾನು ಇದನ್ನಂತೂ ತಿನ್ನಲ್ಲ, ನನ್ನ ಹಸ್ಬೆಂಡೂ ತಿಂದರು. ನನಗೆ ಆ ಥರದ್ದು ಅಷ್ಟೊಂದು ಇಷ್ಟ ಆಗಲ್ಲ, ನಂಗೆ ಅದು ಸ್ಮೆಲ್ ಏನೋ ಒಂಥರ ಅನಿಸುತ್ತೆ, ಘಾಟ್ ಅನಿಸುತ್ತೆ. ಸೊ ಅವರೊಂದು ತಿಂದರು. ಆ್ಯಂಡ್ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಲಂಚ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು. ಸೊ ಪಾಪು ಕೂಡ ಊಟ ಮಾಡಿಸಿ ಅವಳು ಕೂಡ ಸಮಾಧಾನ ಆದ್ಲು. ಅವಳಿಗೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು ಅಲ್ವಾ, ಜಸ್ಟ್ ಫ್ರೂಟ್ಸ್ ಮಾತ್ರ ತಿಂದಿದ್ಲು ಅಲ್ವಾ, ಮಧ್ಯಾಹ್ನ 2 ಗಂಟೆ ಆಗಿತ್ತು ನೋಡಿ, ಹಾಗಾಗಿ ಸರಿ ಅಂತ ಆಮೇಲೆ ಅಲ್ಲಿಂದ ಮತ್ತೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಸುಮಾರಷ್ಟು ಇಯರಿಂಗ್ಸ್ ಆಗಿರ್ಬೋದು, ಹಾಗೆಯೇ ನಿಮಗೆ ಸುಮಾರಷ್ಟು ಈ ಜಡೆಬಿಲ್ಲೆ, ಆಮೇಲೆ ಸೊಂಟಪಟ್ಟಿ, ಈ ಥರದ್ದೆಲ್ಲ ಐಟಮ್ಸ್ ಇತ್ತು. ಜ್ಯುವೆಲ್ರೀಸು, ಬ್ರೈಡಲ್ ಸೆಟ್ಟು ಆ ಥರದ್ದೆಲ್ಲ. ಸೊ ನಾನಿಲ್ಲಿ ನನಗೆ ಜಡೆಬಿಲ್ಲೆ ಒಂದು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ನಾನು. ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಜಡೆಬಿಲ್ಲೆ ಆಗಿರ್ಬೋದು, ಆಮೇಲೆ ಸೊಂಟಪಟ್ಟಿ ಆ ಥರದ್ದೆಲ್ಲ ಬಳೆಗಳು ಎಲ್ಲನೂ ತುಂಬ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಒಂದು 2-3 ಇತ್ತು. ನಾನು ಮುಂದೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಸೊಂಟಪಟ್ಟಿ ನಾನು ಇಲ್ಲೇ ತೊಗೊಂಡೆ, ಫ್ರಂಟ್ ಎಂಟ್ರೆನ್ಸ್ ಹತ್ರನೇ ಒಂದಿತ್ತು, ಅಲ್ಲಿ ತೊಗೊಂಡೆ. ರೀಸನೇಬಲ್ ಇತ್ತು ಕೂಡ ಅದು. ಸೊ ಅಲ್ಲಿ ತೊಗೊಂಡೆ. ಆಮೇಲೆ ಮುಂದೆ ಜಡೆಬಿಲ್ಲ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ಸ್ವಲ್ಪ ಜನ ಇದ್ದರೂ ಕೂಡ ಚಿಕ್ಕಪೇಟೆನಲ್ಲಿ. ಹಾಗೆ ನೀವು ಅಲ್ಲಿ ಹೋಗ್ತಾ ಇದ್ದಂಗೆ ನಿಮಗೆ ಎಷ್ಟೊಂದು ಶಾಪ್ನವ್ರು ಬಂದು ಕರೀತಾರೆ ನಿಮಗೆ, ಇಲ್ಲಿ ಬನ್ನಿ ಅಂತ. ಸೊ ಹಂಗೆ ಒಂದು ಶಾಪಿಗೆ ಹೋದ್ವಿ ನಾವು. ಆ್ಯಂಡ್
ಈ ಶಾಪ್ ಬಂದು ಸಂಗಮ್ ಸಿಲ್ಕ್ಸ್ ಅಂತ ಏನೋ ಇತ್ತು. ಈ ಪದ್ಮಾವತಿ, ಕಂಚಿಕೋ ಪದ್ಮಾವತಿ ಸಿಲ್ಕ್ಸ್ ಅಂತ ಇದೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತ ಹೇಳ್ತಾರೆ. ಸೊ ನಾವು ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಅವರೊಬ್ಬರು ಬಂದುಬಿಟ್ಟು ಬನ್ನಿ ಅಂತಂದ್ಬಿಟ್ಟು ಸರಿ ನೋಡೋಣ ಅಂತ ಇಲ್ಲಿ ಹೋದ್ವಿ. ಅದ್ರ ಪಕ್ಕನೇ ಇದೆ ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ. ಸೊ ಅದ್ರ ಪಕ್ಕನೇ ಇರೋದಕ್ಕೆ ಹೋದ್ವಿ ನೋಡೋಣ ಅಂತ. ಆ್ಯಂಡ್ ಇಲ್ಲಿ ನಾನೊಂದು ಬ್ಲ್ಯಾಕ್ ಸ್ಯಾರಿ ಒಂದು ತೊಗೋಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ. ಸ್ಯಾರಿ ಅಂತ ಇಲ್ಲಿ ತೋರಿಸಿ ಬ್ಲ್ಯಾಕ್ ಕಲರ್ದು ಅಂತ ಹೇಳಿದೆ. ಬಟ್ ಅದು ನನಗೆ ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಿಕಾಸ್ ಅದು ಸ್ವಲ್ಪ ನೆವಿ ಬ್ಲೂ ಥರ ಇತ್ತು. ನಿಮಗೆ ಕರೆಕ್ಟ್ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ವೀಡಿಯೋದಲ್ಲಿ ನಿಮ್ಗೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಯಲ್ ನೋಡೋದಕ್ಕೆ ಸ್ವಲ್ಪ ನೆವಿ ಬ್ಲೂ ಥರ ಇತ್ತು. ಸರಿ ನನಗೆ ಬ್ಲ್ಯಾಕ್ ಕಲರೇ ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಅದೇನು ತೊಗೊಂಡಿಲ್ಲ. ನಾನಿಲ್ಲಿ ಬೇರೆ ಒಂದು ಸ್ಯಾರಿ ತೊಗೊಂಡೆ ಗ್ರೀನ್ ಕಲರ್ದು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಈ ಥರ ಆ್ಯಂಡ್ ಹಿಂಗೆ ನೋಡ್ತಾ ಇದ್ದೀವಿ. ನನಗೆ ಎಸ್ಪೆಷಲಿ ನನಗೆ ಈ ಮೈಸೂರು ಕ್ರೇಪ್ ಸ್ಯಾರಿ ಬರುತ್ತಲ್ಲ, ಕ್ರೇಪ್ ಸಿಲ್ಕು, ಅದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಸೊ ನಾನು ಎಸ್ಪೆಷಲಿ ನನಗೆ ಅದೇ ಇದ್ದಿದ್ದು ತಲೆಯಲ್ಲಿ. ಸೊ ಬೇರೆ ಯಾವ ಮೆಟೀರಿಯಲ್ ನಾನು ಜಾಸ್ತಿ ನೋಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಪಾಪು ಅಂತೂ ಇಲ್ಲಿ ಫುಲ್ ಕಿತಾಪತಿ ಮಾಡ್ತಾ ಇದ್ದಾಳೆ ನೋಡ್ಬೋದು. ಆ್ಯಂಡ್ ಎಲ್ಲ ಕಡೆನೂ ಅಷ್ಟೇ ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಹೇಳುವಾಗ ಸಿಕ್ಕಾಪಟ್ಟೆ ಜಾಸ್ತಿನೇ ಹೇಳ್ಬಿಡ್ತಾರೆ. ನೀವು ಅದಕ್ಕೆ ಅರ್ಧದಷ್ಟು ಕೇಳಿದ್ರೂ ನಿಮಗೆ ಅದು ಕೊಡ್ತಾರೆ. ನೀವು ಅಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡಬೇಕು ಆಯಿತಾ. ಹಾಗೆ ನಿಮ್ಗೆ ಗೊತ್ತಿರ್ಬೋದು ಒಂದಷ್ಟು ಜನರಿಗೆ. ಬಟ್ ನಾವು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಹಿಂಗೆ. ಆ್ಯಂಡ್ ಹಾಗೆ ಬರ್ತಾ ಅಲ್ಲಿ ಒಂದು ಮೆನ್ಸ್ ವೇರ್ದು ಒಂದು ಶಾಪ್ ಕಾಣಿಸ್ತು. ಸೊ ಅಲ್ಲಿ ನಾನು ಸ್ವಲ್ಪ ಶರ್ಟ್ಸ್ ಎಲ್ಲ ನೋಡ್ತೀನಿ ಅಂತ ಹಸ್ಬೆಂಡ್ ನೋಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಕಲೆಕ್ಷನ್ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ಶಾಪ್ ನೇಮ್ ಏನು ಅಂತ ಕೇಳಿದ್ರೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಹಂಗೆ ರ್ಯಾಂಡಮಾಗಿ ನಮಗೇನು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಸೊ ಆ ಥರ ಶಾಪ್ಗಳಿಗೆ ಹೋಗಿದ್ವಿ ನಾವು. ಅಲ್ಲೇ ಒಂದು ಸ್ವಲ್ಪ ಚಿಕ್ಕಪೇಟೆನಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ವಾಪಸ್ ಬಂದ್ವಿ. ಇವತ್ತಿಷ್ಟೇ 2 ಪ್ಲೇಸ್ ನಮಗೆ ಆ್ಯಕ್ಚುಲಿ ಹೋಗೋಕ್ಕಾಗಿದ್ದು. ನಾವು ಮೇಯ್ನಾಗಿ ಇವತ್ತು ಶಾಪಿಂಗ್ ಅಂತಲೇ ಇಟ್ಕೊಂಡಿದ್ವಿ. ಸೊ ಚಿಕ್ಕಪೇಟೆ ಆಗಿರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಆ ಥರನೇ ಯೋಚನೆ ಮಾಡಿಬಿಟ್ಟು ಬಂದಿರೋದು. ಸೊ ಪಾಪು ಅಂತೂ ಇಲ್ಲಿ ಫುಲ್ ಆಟ ಆಡ್ತಾ ಇರ್ತಾಳೆ. ತುಂಬ ಸ್ಪೇಸ್ ಇರುತ್ತೆ ನೋಡಿ ಆ ಕಡೆ ಈ ಕಡೆ ಹೋಗೋಕ್ಕೆ. ಸೊ ಅವಳು ಆಟ ಆಡ್ಕೊಂಡಿದ್ಲು. ಆ್ಯಂಡ್ ಇಲ್ಲೆಲ್ಲ ಶಾಪಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಜಾಸ್ತಿ ಟೈಮ್ ಬೇಕು. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ವೀಕ್ ಡೇಸಲ್ಲಿ ಫ್ರೀ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ವೀಕ್ ಡೇಸಲ್ಲೇ ಹೋಗಿದ್ದು, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ವೀಕ್ ಡೇಸಲ್ಲಿ ಹೋದ್ರೆ ಇದ್ರದ್ದು ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲೆಲ್ಲ. ಸರಿ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವತ್ತಿನ ದಿನ ಆಯಿತು ಕಂಪ್ಲೀಟು. ಇನ್ನು ಸಂಜೆ ಆಗ್ತಿದ್ದಂಗೆ ನಾವು ಮತ್ತೆ ನಮ್ಮ ರಿಲೇಟಿವ್ಸ್ ಒಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿಂದ ಇನ್ನು ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ 6:37 ಎಲ್ಲ ಆಗಿಬಿಡತ್ತೆ. ಹಾಗಾಗಿ ಸೊ ಇಲ್ಲೆಲ್ಲ ನಾವೇನು ಶಾಪ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನಾನು ಈ ವ್ಲಾಗ್ಸ್ ಎಲ್ಲ ಮುಗೀಲಿ ಬ್ಯಾಂಗ್ಳೂರ್ದು. ಸೊ ಅದೆಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಹಾಕ್ತೀನಿ ಆಯಿತಾ. ಮುಂದೆ ಬರೋ ವೀಡಿಯೋಸಲ್ಲಿ ಶೇರ್ ಮಾಡ್ತಿದ್ದೀನಿ ತೊಗೊಂಡ್ವಿ ಅಂತ. ಓಕೆನಾ. ಸೊ ಅದಕ್ಕೋಸ್ಕರ ನೀವು ವೀಡಿಯೋನ ಯಾವುದನ್ನು ಮಿಸ್ ಮಾಡಿದೆ ನೋಡಿ. ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಬರುತ್ತೆ ಇನ್ನು. ಇವಾಗ ಹೊರಟ್ವಿ. ಆ್ಯಂಡ್ ಹೋಗ್ತಾ ನೋಡ್ಬೋದು ನಮ್ಮ ಬೆಂಗಳೂರಿನ ಅಲ್ಲಿರೋವಂಥ ವಿಧಾನಸೌಧ ಕಾಣಿಸ್ತಾ ಇದೆ. ಹಂಗೆ ಅದ್ರದ್ದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.